ಎಲ್ಲರಿಗೂ ನಮಸ್ಕಾರ. ಸ್ಮಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಸ್ಮಿತಾ. ಸೊಸೈಟಿ ಎಷ್ಟೋ ಮುಂದುವರೆದಿದೆ ಅಲ್ವಾ ಅಂತ ನಾವು ಎಷ್ಟೇ ಅಂದ್ಕೊಂಡ್ರೂ ಇವತ್ತಿಗೂ ತುಂಬ ಮಹಿಳೆಯರು ಪ್ರತಿದಿನ ಫಿಸಿಕಲಿ ಮೆಂಟಲಿ ತುಂಬ ಟಾರ್ಚರ್ ಅನುಭವಿಸ್ತಿದ್ದಾರೆ. ಸೊ ಈ ಹಿಂಸೆ ಯಾವಾಗಲೂ ಈ ಹೊಡೆದಾಡೋದು ಅಥವಾ ಗಾಯ ಮಾಡ್ಕೊಳ್ಳೋದು ಆ ರೂಪದಲ್ಲೇ ಇರಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಸಲ ಮಾತುಗಳಿಂದ, ಮಾಡೋ ಅವಮಾನಗಳಿಂದ, ಅವ್ರ ಮೇಲೆ ಪಡೋ ಅನುಮಾನದಿಂದ, ಅವ್ರನ್ನ ಹೆದರಿಸೋದ್ರಿಂದ, ಅವ್ರನ್ನ ಕಂಟ್ರೋಲ್ ಮಾಡೋದ್ರಿಂದ, ನೀನು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ, ನನ್ನ ಕೇಳಿದೆ ಹೆಂಗೆ ಹೋದೆ ನೀನು ಅಂತ ಹೇಳೋದ್ರಿಂದ, ಜೊತೆಗೆ ಅವ್ರನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ, ಇದೆಲ್ಲದ್ರಿಂದನೂ ಅವ್ರ ಮನಸ್ಸು ತುಂಬ ಡೀಪಾಗಿ ನೋವು ಅನುಭವಿಸುತ್ತೆ. ಆ್ಯಸ್ ಎ ವುಮೆನ್ ನಾನು ಅದನ್ನು ಫೀಲ್ ಮಾಡ್ತೀನಿ. ಹೌದು, ಅಂದರೆ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತ ಅಲ್ಲ. ಈಗ ಯಾರಿಗೋ ಒಬ್ರಿಗೆ ನೀನು ಅಲ್ಲೊಬ್ರು ನಾನು ಕೇಳಿದೆ ಹೆಂಗೆ ಹೋದೆ ನೀನು ಅಂತ ಕೇಳಿದ್ರೆ ಅದು ತುಂಬ ಹಿಂಸೆ ಆಗುತ್ತೆ. ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಅಂದ್ರೂ ಅವ್ರ ಗಂಡನ ಕೇಳ್ಕೊಂಡು ಹೋಗಬೇಕು ಇಸ್ ಅ ವೆರಿ ರಾಂಗ್ ಥಿಂಗ್. ಯಾಕೆಂದರೆ ಗಂಡಸರು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗೋಕೆ ನಮಗೆ ಕೇಳ್ಕೊಂಡು ಹೋಗಲ್ಲ. ಈ ಥರ ಇದರಿಂದ ಎಲ್ಲ ಮನಸ್ಸಲ್ಲಿ ತುಂಬ ಒಳಗಡೆನೇ ಇಟ್ಕೊತಾರೆ. ಅದನ್ನ ಹೊರಗಡೆನೂ ಹೇಳ್ಕೊಳಕ್ಕಾಗಲ್ಲ. ಈಗ ಫಿಸಿಕಲ್ ಆಗಿ ಹಿಂಸೆ ಅಂತ ಅಂದರೆ ಬರೀ ಹೊಡೆಯೋದು ಬಡಿಯೋದು ಅದು ಮಾತ್ರ ಅಲ್ಲ. ಹೆಂಗಸ್ರನ್ನ ತಳ್ಳೋದಾಗಿರ್ಬೋದು, ಬಲವಂತವಾಗಿ ಹಿಡ್ಕೊಳ್ಳೋದು, ಬಾಯ್ಲಿ ಅಂತ ಹಿಂಗೆ ಹಿಡ್ಕೊಳ್ಳೋದು, ಅವ್ರಿಗೆ ನೀನು ಊಟ ಮಾಡಬೇಡ, ನಾನು ತಂದಾಕಿರೋ ದುಡ್ಡು, ನಾನು ತಂದಾಕಿರೋ ಅನ್ನ ಅದು ಅಂತ ಹೇಳೋದು, ಇದೆಲ್ಲ ತುಂಬ ಹಿಂಸೆ ಆಗುತ್ತೆ. ಅವ್ರ ದೇಹದ ಮೇಲೆ ಇಷ್ಟ ಇಲ್ಲದೆ ಇದ್ರೂ ಬಲವಂತವಾಗಿ ಹೇರೋದು, ಇದೆಲ್ಲ ಹಿಂಸೆ ಒಂದೊಂದು ರೂಪ. ಇಂಥ ಘಟನೆಗಳ ಮಹಿಳೆಯನ್ನ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಜೊತೆಗೆ ಅವ್ರಿಗೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಅವ್ರ ಸೇಫ್ಟಿ ಮೇಲೆ ಸೀರಿಯಸ್ ಆಗಿ ಪರಿಣಾಮ ಬಿದ್ದುಬಿಡುತ್ತೆ. ಅವ್ರು ಸೇಫ್ ಆಗಿರೋದು ನಿಜ ಹೌದಾ ಅಂತ ಅನಿಸುತ್ತೆ. ಸೊ ಅದು ಬಿಟ್ಟು ಈ ಮೆಂಟಲ್ ಟಾರ್ಚರ್ ತುಂಬ ಡೇಂಜರಸ್ ಆಗಿರುತ್ತೆ. ಸೊ ಅದು ತುಂಬ ದಿನದವರೆಗೂ ಮನಸ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಂಗೆ ಏನೂ ಗೊತ್ತಿಲ್ಲ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳೋದು, ಇಲ್ಲ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡೋದು, ಈಗ ದುಡ್ಡಿನ ವಿಚಾರದಲ್ಲಿ ಕಂಟ್ರೋಲ್ ಮಾಡೋದು. ಕೆಲವು ವುಮೆನ್ಸು ಕೆಲಸಕ್ಕೆ ಹೋಗಲ್ಲ ಅಥವಾ ದುಡ್ಡನ್ನು ಅವ್ರ ಗಂಡನ ಹತ್ರ ಕೇಳಕ್ಕೆ ಹೋಗ್ತಾರೆ. ಆಗ ಸಡನ್ನಾಗಿ ರೇಸ್ ಆಗಿಬಿಡೋದು, ದುಡ್ಡಿನ ವಿಚಾರದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೋಗೋದು, ಅವ್ರಿಗೆ ಆ ಅವಮಾನ ಎಲ್ಲ ಎದುರಿಸಿ ತುಂಬ ಹೆದರ್ಕೊಂಡ್ಬಿಟ್ಟಿರ್ತಾರೆ. ಹೆಂಗೆ ಇವನ ಹತ್ರ ದುಡ್ಡು ಕೇಳೋದು ಅಂತನೋ, ಅಥವಾ ಹೆಂಗೆ ಇವನ ಹತ್ರ ಎಲ್ಲರ ಮುಂದೆ ಮಾತಾಡೋದು, ಎಲ್ಲರ ಮುಂದೆನೇ ನನಗೇನೋ ತಿರುಗಿಸಿ ಮಾತಾಡ್ಬಿಡ್ತಾನೆ ಅಂತ ತುಂಬ ಹೆದರ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಈ ಥರ ವಿಚಾರಗಳಲ್ಲಿ ಅವ್ರಿಗೆ ಕಾನ್ಫಿಡೆನ್ಸೇ ಇರಲ್ಲ, ಹಂಗೆ ಮಾಡಿಬಿಡ್ತಾರೆ. ಈ ನಮ್ಮ ಅದೃಷ್ಟ ಹೆಂಗಿದೆ ಹೆಣ್ಮಕ್ಳದು ಅಂದರೆ, ಆ ಹಿಂಸೆ ನಮ್ಮ ಮನೆಗಳಲ್ಲೇ ನಡೆಯುತ್ತಿರುತ್ತೆ. ಹೆಂಗಂದರೆ ಇವಾಗ ನಮ್ಮ ದೊಡ್ಡವರು ಹೆಂಗಸರುಗಳೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ನೀನು ಹೆಣ್ಣು ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ನೀನು ಹೆಣ್ಣು ನೀನು ಸ್ವಲ್ಪ ಸಹಿಸ್ಕೊಂಡು ಹೋಗು. ಯಾವ ಥರ ಅಂದರೆ ನಾವೇ ಏನೋ ತಪ್ಪು ಮಾಡ್ತಿದ್ದೀವೇನೋ ಅನಿಸೋ ಮಟ್ಟಿಗೆ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಜೊತೆಗೆ ನೀನೇ ಏನೋ ತಪ್ಪು ಮಾಡಿಬಿಟ್ಟಿದ್ದೀನೋ, ನಿನ್ನ ಗಂಡನೇ ಸರಿ ಇರ್ಬೋದೇನೋ ಅನ್ನೋ ಥರ ಮಾತುಗಳು. ಸೊ ಇದೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ಅಟ್ಲೀಸ್ಟ್ ಏನಾದರೂ ಒಂದು ಸಪೋರ್ಟ್ ಸಿಕ್ಕಿದ್ರೆ ಏನಾದರೂ ಒಂದು ಮಾಡ್ಬೋದು. ಅದನ್ನು ಬಿಟ್ಟು ಈ ಹೆಂಗಸ್ರೇ ಹೆಣ್ಮಕ್ಳನ್ನ ತುಳಿತಾರಲ್ಲ, ದಟ್ ಈಸ್ ವೆರಿ ರಾಂಗ್ ಅಂತ ನನಗೆ ಅನಿಸುತ್ತೆ. ಆ ಥರ ವಿಷಯದಲ್ಲಿ ಅಂತ ನೋಡಿದಾಗ ಇನ್ನು ಕೆಲವರು ಈಗ ಎಷ್ಟು ಫಾರ್ ಎಕ್ಸಾಂಪಲ್ ಏನಂದರೆ, ಸೊಸೆಯಾಗಿ ಬಂದಿರ್ತಾಳೆ, ಅವ್ರ ಅಪ್ಪನ ಮನೆಗೆ ಹೋಗಬೇಕು ಹೇಳ್ಕೊಬೇಕು ಅಂದಾಗ ಅವರಪ್ಪ ಅಟ್ಲೀಸ್ಟ್ ಏನು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮಗಳು ಅನ್ನೋ ಸೆಂಟಿಮೆಂಟಲ್ಲಿ ಅಮ್ಮ ನೀನೇ ಸ್ವಲ್ಪ ತಗ್ಗಿ ಬಗ್ಗಿ ನಡಿ ಅಂತ ಹೇಳೋದು, ಇದೆಲ್ಲ ತುಂಬ ಕೇಳಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ಈ ಸೊಸೈಟಿಯಲ್ಲಿ. ಅದು ಬರೀ ಇಂಡಿಯಾದಲ್ಲಿ ನಡೆಯುತ್ತೋ ಇಂಡಿಯಾದಿಂದ ಆಚೆ ನಡೆಯುತ್ತೋ ನನಗೆ ಗೊತ್ತಿಲ್ಲ, ಬಟ್ ಇಂಡಿಯಾದಲ್ಲಂತೂ ಇರೋದು ಹಿಂಗೇನೆ ಸಿಸ್ಟಮು. ಏನೇ ಮಾಡಿದ್ರು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರ. ಇದೆಲ್ಲನೂ ಒಂಥರ ಟಾರ್ಚರೇ. ನೀವು ಹೊಡೆದು ಗಾಯನೇ ಮಾಡಬೇಕು ಅಂತ ಏನಿಲ್ಲ, ಈ ಥರ ಹೇಳೋದೆಲ್ಲ ಒಂದು ಟಾರ್ಚರೇ. ಐ ಥಿಂಕ್ ನನಗನ್ಸೋ ಪ್ರಕಾರ ಮೆನ್ ಆ್ಯಂಡ್ ವುಮೆನ್ ಆರ್ ಈಕ್ವಲ್. ನನ್ನ ಪ್ರಕಾರ ಐ ನೋ ಎಲ್ಲದರಲ್ಲೂ ಈಕ್ವಲ್ ಆಗಿರೋಕ್ಕಾಗಲ್ಲ. ಫಿಸಿಕಲಿ ಗಂಡಸರು ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು, ಹಾಗಂತ ಹೊಡೆಯೋದು ಬಡಿಯೋದಲ್ಲ. ರಿಲೇಷನ್ಶಿಪ್ ಯಾವಾಗಲೂ ಹೆಲ್ದಿಯಾಗಿರಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಆವಾಗಲೂ ಒಬ್ರ ಮೇಲೆ ಒಬ್ರಿಗೆ ಏನಂತೀವಿ ರೆಸ್ಪೆಕ್ಟ್ ಅನ್ನೋದಿರೋದು. ಸೊ ಹೆಣ್ಮಕ್ಳು ಮಾತ್ರ ರೆಸ್ಪೆಕ್ಟ್ ಕೊಡಬೇಕು, ಗಂಡು ಮಕ್ಕಳು ಕೊಡದೇ ಇರೋ ನಡೆಯುತ್ತೆ. ಈಕ್ವಲ್ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದೇ ಇರಬೇಕು. ಸೊ ಇದೆಲ್ಲ ಹಾಗಂತ ನಾನು ಎಲ್ಲ ಗಂಡಸರು ತಪ್ಪು ಅಂತ ನಾನು ಹೇಳ್ತಿಲ್ಲ.
ಎಷ್ಟೊಂದು ಜನ ಗಂಡಸರು ಹೆಣ್ಮಕ್ಳು ಈಕ್ವಾಲಿಟಿಗೋಸ್ಕರ ನಾನು ಹೋರಾಟ ಮಾಡೋದು ನೋಡಿದ್ದೀನಿ, ಪ್ರೊಟೆಸ್ಟ್ ಮಾಡೋದು ನಾನು ನೋಡಿದ್ದೀನಿ. ಎಲ್ಲ ಗಂಡಸರು ಇದೇ ಥರ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಮಹಿಳೆ, ಯಾವುದೇ ಹೆಂಗಸಾಗಿರ್ಬೋದು, ಹಿಂಸೆ ಅನುಭವಿಸ್ತಿದ್ರೆ ಅವಳು ಒಬ್ಬಳೇ ಅಲ್ಲ, ಕುಟುಂಬದ ವಿಶ್ವಾಸಾರ್ಹ ಸದಸ್ಯರು, ಸ್ನೇಹಿತರು, ಕೌನ್ಸಿಲ್ಗಳು, ಮಹಿಳಾ ಸಹಾಯವಾಣಿ ಅಥವಾ ಕಾನೂನು ಜಾರಿ ಸಂಘಗಳು ಇವೆಲ್ಲ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದೆ. ಸೊ ಇದೆಲ್ಲ ನೀವು ತಿಳ್ಕೊಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ. ಆದರೆ ನಮಗೇನಾದರೂ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದ್ರೆ ನಮಗೆ ಅಂತ ಸಹಾಯವಾಣಿ ಇದೆ, ನಮಗೆ ಅಂತ ಕಾನೂನಿದೆ. ಸೊ ಇದನ್ನೆಲ್ಲ ಮೀರಿ ಇನ್ನೇನೂ ಆಗಲ್ಲ ಅಂತ ನನಗನ್ಸುತ್ತೆ. ಫಸ್ಟು ನಾವು ಧೈರ್ಯವಾಗಿರಬೇಕು. ನಾವು ಧೈರ್ಯವಾಗಿದ್ರೇ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನ ಎದುರಿಸೋಕ್ಕಾಗುತ್ತೆ. ನಾವೇ ಧೈರ್ಯ ಕಳ್ಕೊಂಡು ಕೂತ್ಕೊಬಿಟ್ರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾನು ಇವತ್ತು ಕಾನೂನು ಮೆಟ್ಲತ್ಬಿಟ್ರೆ ನಾಳೆ ನನ್ನ ಯಾರು ಇವಳೇನು ಗಂಡನ ಬಿಟ್ಬಿಟ್ಟು ಬಂದು ಈ ಥರ ನಿಂತ್ಕೊಂಡ್ಬಿಟ್ಲು ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಫಸ್ಟು ನೀವು, ಫಸ್ಟು ನಾನು, ನನ್ನದು, ಆಮೇಲೆ ನಾನಿದ್ರೇ ಬೇರೆದು. ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಕೊನೆಗೊಂದು ಮಾತು ಹೇಳಬೇಕು ಅಂತ ನನಗನ್ನಿಸ್ತು. ಇದು ನಾನೇ ಪರ್ಸ್ನಲ್ಲಾಗಿ ಬರೆದಿರೋದು, ನನ್ನ ಮನಸ್ಸಿಗೆ ಬಂದು ಇದೆಷ್ಟು ಚೆನ್ನಾಗಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಹೇಳ್ತೀನಿ. ಸಮಾಜದ ನಿಜವಾದ ಪ್ರಗತಿ ಅಂದರೆ ಮಹಿಳೆಯರು ಭಯವಿಲ್ಲದೆ ಬದುಕುವ ಪರಿಸರ ನಿರ್ಮಾಣವಾಗುವುದು. ನಿಮಗಿದೆಷ್ಟು ನಿಜ ಅನಿಸುತ್ತೆ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಿಜ ಅನಿಸಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಇದು ಸುಳ್ಳು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬ ಮಹಿಳೆಯು ಗೌರವ, ಸುರಕ್ಷತೆ ಮತ್ತು ಸಮಾನ ಅವಕಾಶಗಳಿಗೆ ಅರ್ಹಳಾಗಿರ್ತಾಳೆ. ಹಿಂಸೆಯ ವಿರುದ್ಧ ಧ್ವನಿ ಎತ್ತುವುದು ಕೇವಲ ಮಹಿಳೆಯರ ಜವಾಬ್ದಾರಿ ಅಲ್ಲ, ಅದು ಇಡೀ ಸಮಾಜದ ಜವಾಬ್ದಾರಿ. ಇದನ್ನ ಎಷ್ಟು ಜನ ಗಂಡಸರು ಒಪ್ಕೊತೀರಾ ಅಂತ ನಾನು ನೋಡಬೇಕು. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ